ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಣಿಕಂಠ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಮೃದ್ಧಿ ಶ್ರೀ ಚೆನ್ನೈ ಸಮಯ ಸರಿ. ಮತ್ತೊಮ್ಮೆ ಈ ವಿಡಿಯೋಗಾಗಿ ನೀವು ವೀಕ್ಷಿಸ್ತಿರ್ತೀರಾ. ನಾನು ಎಷ್ಟೊಂದು ದಿನ ಆಯ್ತು ವಿಡಿಯೋ ಮಾಡಿಬಿಟ್ಟು ತಿರ್ಗಾ ಶುರು ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ಯಾವ ಗಿಡ ತಗೊಂಬಂದಿರ್ಬೋದು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಫ್ರೆಂಡ್ಸ್. ಗಿಡದ ಬಗ್ಗೆ ನಾನು ಇವಾಗ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕೂ ಮುಂಚೆ ನೋಡೋಣ ಫ್ರೆಂಡ್ಸ್, ಮತ್ತೊಮ್ಮೆ ಮಣಿಕಂಠ ಯೂಟ್ಯೂಬ್ ಚಾನಲ್. ನೋಡೋಣ ಫ್ರೆಂಡ್ಸ್, ಇವತ್ತು ನಾನು ತಗೊಂಡಿರೋ ಟಾಪಿಕ್ಕು ರೋಸ್, ರೆಡ್ ರೋಸ್. ಗೊತ್ತಲ್ವಾ, ರೋಸ್ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಎಲ್ಲ ಕಡೆ ಮನೆ ಮುಂದೆ ಎಲ್ಲ ಕಡೆನೂ ಸಾಕ್ತಾರೆ. ಅದು ಕಟಿಂಗ್ಸ್ ಹೆಂಗೆ ಹೊಡಿಬೇಕು, ಅದಕ್ಕೆ ಯಾವ್ಯಾವ ಗೊಬ್ಬರ ಹಾಕಬೇಕು, ಯಾವ ಪ್ರಮಾಣ ನೀರು ಹಾಕಬೇಕು ಎಲ್ಲನೂ ತಿಳಿಸ್ಕೊಂಡು ಕೊಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ನೀವು ಗಮನ ಇಟ್ಟು ಕೊಟ್ಟು ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ಏನಿಲ್ಲ ಫ್ರೆಂಡ್ಸ್, ರೋಸ್ ಅಂತಂದರೆ ನೀವು ನೋಡಿರ್ತೀರ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿದೆ ರೆಡ್ ರೋಸ್ ಅಲ್ವಾ. ಆ ರೆಡ್ ರೋಸು ತುಂಬ ಚೆನ್ನಾಗಿದೆ. ಅದರಲ್ಲಿ ಇವಾಗ ಏನದು ಈ ಜೇನ್ ಇದೆಯಲ್ಲ, ಆ ಜೇನ್ ಕಟ್ಟಬೇಕು ಅಂತಂತಂದರೆ ಎಲ್ಲ ಹೂಗಳಲ್ಲಿ ಬಂದು ಅದರ ರಸವನ್ನು ಹೀರ್ಕೊಂಡು ಹೋಗಿ ಅದರ ಮನೇಲಿ ಸಂಗ್ರಹಿಸಿ ಇಟ್ಕೊಳ್ಳುತ್ತೆ. ಅದನ್ನೇ ಜೇನ್ ಗೂಡು ಅಂತ ಅನ್ನೋದು. ಅದನ್ನ ತಗೊಬಂದ್ಬಿಟ್ಟೆಲ್ಲ ಜೇನಿನ ರಸ ಅಂತ ತೆಗೆದುಬಿಟ್ಟು ತಿರ್ಗಾ ಅದನ್ನ ಸಾಕಣೆ ಮಾಡೋರ್ತಾರೆ. ಅದೇ ಥರ ಅದು ಸ್ವೀಟ್ ರಸ ಬೇಕು ಅಂತಂತಂದರೆ ಹೂವಿನ ಗಿಡಗಳು ಇರಬೇಕು ಫ್ರೆಂಡ್ಸ್. ಯಾವ್ದನ್ನ ನಾಶ ಮಾಡಕ್ಕೆ ಹೋಗ್ಬಾರ್ದು, ಪರಿಸರ ಮಾಲಿನ್ಯ ಮಾಡಬಾರ್ದು, ಪರಿಸರನ ಉಳಿಸ್ಬೇಕು, ನಾಶ ಮಾಡಕ್ಕೆ ಹೋಗ್ಬಾರ್ದು. ಇವಾಗ ನಿಮ್ಗೆ ಹೇಳ್ಕೊಂಡು ಕೊಡ್ತೀನಿ ಫ್ರೆಂಡ್ಸ್ ರೋಸ್ ಬಗ್ಗೆ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ರೋಸ್ ಅಂತ ಅನ್ನೋದು ಎಲ್ಲದಕ್ಕೂ ಸೀಮಿತವಾದ ಗಿಡ. ಅದು ಗಿಡ ಅಂತಂದ್ರೆ ಹೂವು ತುಂಬ ಪವಿತ್ರವಾದ ಗಿಡ ಹೇಳ್ಬೋದು. ಎಲ್ಲದಕ್ಕೂ ಯೂಸ್ ಆಗುತ್ತೆ. ಅದು ದೇವ್ರಿಗೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ಫ್ರೆಂಡ್ಸ್. ಅಂತ ಗಿಡ ಮನೆ ಮುಂದೆ ಒಂದಿತ್ತು ಅಂತಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನೀವೇ ಯೋಚನೆ ಮಾಡಿ. ಅದನ್ನ ಕಟಿಂಗ್ಸ್ ಹೆಂಗೆ ಹೊಡಿಬೇಕು ಅಂತ ನೀವು ಯೋಚನೆ ಮಾಡ್ತಾ ಇರೋದು ಫ್ರೆಂಡ್ಸ್. ಅದಕ್ಕೆ ಯಾವ್ಯಾವ ಕವರಲ್ಲಿ ನಡಬೇಕು, ಎಷ್ಟು ಪ್ರಮಾಣದ ನೀರು ಹಾಕ್ಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡೋಣ ಫ್ರೆಂಡ್ಸ್ ಕಟಿಂಗ್ಸ್ ಹೊಡಿಯೋದನ್ನ. ಬನ್ನಿ ಫ್ರೆಂಡ್ಸ್.
ಇವತ್ತು ನೋಡ್ಕೊಂಡ್ಬಂದಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಫ್ರೆಂಡ್ಸ್. ಚೆನ್ನಾಗಿದೆ ಅಲ್ವಾ? ಅದನ್ನ ಯಾವ ಥರ ಕಟ್ ಮಾಡಿ ಯಾವ ಥರ ಗಿಡಕ್ಕೆ ನೆಡಬೇಕು ಅಂತ ತೋರಿಸಿದೆ. ಅದೇ ಥರ ನೀವು ಮಾಡಿದ್ರೆ ಫ್ರೆಂಡ್ಸ್ ಪಕ್ಕ ಬರುತ್ತೆ ಫ್ರೆಂಡ್ಸ್ ಗಿಡ ಮಾತ್ರ. ನಾನು ಹಾಕೋ ವಿಡಿಯೋಗಳಲ್ಲಿ ಯಾವುದೂ ಫೇಲ್ ಆಗಲ್ಲ, ಫೇಲ್ ಆಗಕ್ಕೆ ಬಿಡೋದಿಲ್ಲ. ನೀವು ಅದೇ ಥರ ನಾನು ಹೇಳ್ದಂಗೆ ಮಾಡಿದ್ರೆ ಪಕ್ಕ ಗಿಡ ಬಂದೇ ಬರುತ್ತೆ ಫ್ರೆಂಡ್ಸ್. ಅದಕ್ಕೆ DAP ಅಂತ ಬರುತ್ತಲ್ಲ ಫ್ರೆಂಡ್ಸ್, ಅದು ನೆಟ್ಟಾದ್ಮೇಲೆ ಪಾಟ್ಗೆ ಇಲ್ಲ ಅಥವಾ ಕವರ್ಗೆ ನೆಟ್ಟಾದ್ಮೇಲೆ ನೀವು DAP ಹಾಕಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್. ಹಾಕಿದಾಗ ಗಿಡ ಸತ್ತೋಗ್ಬಿಡುತ್ತೆ. ಅದು ಚಿಗುರು ಹೊಡೆದು ಎಲೆ ಜಾಸ್ತಿ ಬಂದು ಮತ್ತು ಹೂ ಬರುತ್ತಲ್ಲ ಫ್ರೆಂಡ್ಸ್, ಆ ಟೈಮಲ್ಲಿ ನೀವು DAP ನೋಡಿ, ಇಲ್ಲಿ DAP ಇದೆ, ಆ DAP ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಗಿಡ. ಅದಕ್ಕೂ ಮುಂಚೆ ಚಿಗುರು ಹೊಡಿಬೇಕಾದ್ರೆ ಗಿಡ ಹಾಕಿದ್ರೆ ಇವಾಗ ಏನದು ಮಗು ಬೆಳೀತಾ ಇದೆ, ಆ ಮಗು ಬೆಳೀತಾ ಇರ್ಬೇಕಾದ್ರೆ ನಿನ್ನ ಕೈಲಿ ಆಗಲ್ಲ, ನೀನು ಮಾಡೋಕ್ಕಾಗಲ್ಲ ಅಂತ ನಾವು ಅಲ್ಲೇ ನಾಶ ಮಾಡಿಬಿಟ್ರೆ ಅದು ಮತ್ತೆ ಆಸಕ್ತಿ ಹುಟ್ಟು ಬರಲ್ಲ ಫ್ರೆಂಡ್ಸ್. ಅದೇ ಥರ ಗಿಡನೂ ಮಾಡಬಾರ್ದು ಫ್ರೆಂಡ್ಸ್. ಅದಕ್ಕೆ ಪ್ರಮಾಣ ಅಂತಂದ್ರೆ ಒಂದು ಟೈಮ್ ಆ ಪಾಟ್ ಅಥವಾ ಕವರ್ ತುಂಬುವಷ್ಟು ನೀರನ್ನ ಹಾಕ್ಬಿಡ್ಬೇಕು ಫ್ರೆಂಡ್ಸ್. ಹೀರ್ಕೊಂಡಾದ್ಮೇಲೆ ತಿರ್ಗಾ ಮತ್ತೊಮ್ಮೆ ಒಂದ್ಸತಿ ನೀರು ಹಾಕಿ ಫ್ರೆಂಡ್ಸ್. ಆವಾಗ ಗಿಡ ಸಾಯೋದಿಲ್ಲ, ತುಂಬ ಹುಷಾರಾಗಿ ಬೆಳೆಯುತ್ತೆ ಫ್ರೆಂಡ್ಸ್. ದಿನಕ್ಕೆ ಆ ಥರ ಮಾಡ್ತಾ ಇದ್ರೆ ಪಕ್ಕ ಬರುತ್ತೆ ಫ್ರೆಂಡ್ಸ್. ಇದನ್ನ ಆದಷ್ಟು ಚಿಗುರು ಹೊಡಿಬೇಕಾದ್ರೆ ಬಿಸಿಲಲ್ಲಿ ಇಡಬೇಕು ಫ್ರೆಂಡ್ಸ್. ಗಿಡ ಎಲ್ಲ ಬಿಸಿಲಲ್ಲೇ ಇರೋದು ರೋಸು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಷ್ಟ ಲೈಕ್ ಮಾಡಿ ಫ್ರೆಂಡ್ಸ್, ಫಾಲೋ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫ್ರೆಂಡ್ಸ್. ಮತ್ತೊಮ್ಮೆ ಸಿಗೋಣ.